ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಅದಿರು ಉತ್ಪಾದನೆ ಮಿತಿ ಹೆಚ್ಚಳದ ಅರ್ಜಿ ವಿಚಾರಣೆ ನಡೆಯಿತು. ವಿಚಾರಣೆ ನಡೆಸಿದ ಸುಪ್ರೀಂ ಉತ್ಪಾದನೆ ಮಿತಿ ಹೆಚ್ಚಳಕ್ಕೆ ಸ್ಪಷ್ಟ ನಕಾರ ಸೂಚಿಸಿದೆ. ಉಕ್ಕು ಕಾರ್ಖಾನೆಗಳು ಸಲ್ಲಿಸಿದ್ದ ಮಧ್ಯಂತರ ಅರ್ಜಿ ವಜಾಗೊಳಿಸಿದ ಸುಪ್ರೀಂ ವಾರ್ಷಿಕ 30 ದಶಲಕ್ಷ ಟನ್ ಅದಿರು ಉತ್ಪಾದನೆ ಮಿತಿ ವಹಿಸೋಕೆ ಸೂಚಿಸಿದೆ. ಅಲ್ಲದೆ ಪರಿಸರ ಪುನರುತ್ಥಾನ ನಿಯಮ ಜಾರಿಗೆ ವಿಳಂಬ ಧೋರಣೆ ಅನುಸರಿಸಿರುವ ಎಂಬಿಯು ಕೆಟಗರಿ ಗಣಿ ಕಂಪನಿಗಳ ಕ್ರಮಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದೆ. ಆಡಳಿತ ವ್ಯವಸ್ಥೆ ಕುಸಿದಿದ್ದು ನಿಯಮ ಜಾರಿಯಲ್ಲಿ ಪ್ರಾಮಾಣಿಕತೆಯ ಕೊರತೆ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ಬನ್ನಿ ಇನ್ನಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾತು ನವದೆಹಲಿಯಿಂದ. ಪ್ರಶಾಂತ್, ಉಕ್ಕು ಕಾರ್ಖಾನೆಗಳ ವಿರುದ್ಧ ಕಾರ್ಖಾನೆಗಳ ಬಗ್ಗೆ ಏನು ಸುಪ್ರೀಂ ತರಾಟೆ ತೆಗೆದುಕೊಂಡಿದೆ, ಹಾಗೇನೆ ಈ ವಿಚಾರಣೆಯಲ್ಲಿ ಇಂಥದ್ದೇ ಇರಬೇಕು ಅಂತ ಹೇಳಿ ಒಂದು ಸುಪ್ರೀಂ ಏನು ಸ್ಪಷ್ಟನೆ ಪಡಿಸಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರವನ್ನು ಕೂಡ ಅದರ ಒಂದು ಕಾರ್ಯವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಪ್ರಶಾಂತ್? ಸವಿತಾ, ವಾರ್ಷಿಕವಾಗಿ ಬಳ್ಳಾರಿಯಲ್ಲಿ 25 ಮಿಲಿಯನ್ ಮ್ಯಾಟ್ರಿಕ್ ಟನ್ ಮತ್ತು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ 5 ಮಿಲಿಯನ್ ಮ್ಯಾಟ್ರಿಕ್ ಟನ್ ನ ಮಿತಿಯನ್ನ ಕಳೆದ ವರ್ಷ ಸುಪ್ರೀಂ ಕೋರ್ಟ್ನ ಹಸಿರು ಪೀಠ ಉಕ್ಕು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಹೇರಿತ್ತು. ಆದ್ರೆ ಉಕ್ಕು ಕಂಪನಿಗಳು ಈ ನಿರ್ಧಾರವನ್ನ ಪುನರ್ ಪರಿಶೀಲಿಸಬೇಕು, ಇದರ ಮಿತಿಯನ್ನ 50 ಮಿಲಿಯನ್ ಮ್ಯಾಟ್ರಿಕ್ ಟನ್ ಗಿಂತ ಹೆಚ್ಚಿಸಬೇಕು ಅಂತಕ್ಕಂತ ಒಂದು ಮಧ್ಯಂತರ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ್ವು. ಆದ್ರೆ ಸುಪ್ರೀಂ ಕೋರ್ಟ್ ಇವತ್ತು ಈ ರೀತಿ ನಾವು ಪುನರ್ ಪರಿಶೀಲಿಸಲು ಸಾಧ್ಯವಿಲ್ಲ, ಕಳೆದ ವರ್ಷ ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದ್ದನ್ನೇ ನಾವು ಪುನರ್ ಪರಿಶೀಲಿಸಿದ್ರೆ ಒಂದು ಖಚಿತತೆ ಆದೇಶದಲ್ಲಿ ಹೊರಟು ಹೋಗುತ್ತೆ ಅಂತಕ್ಕಂತ ಒಂದು ಕಾರಣವನ್ನ ನೀಡಿ ಈ ಒಂದು ಮನವಿಯನ್ನ ಪುರಸ್ಕರಿಸಲು ಸ್ಪಷ್ಟವಾಗಿ ನಿರಾಕರಿಸಿದೆ. ಆದ್ರೆ ಈ ಬಗ್ಗೆ ಲಿಖಿತ ಆದೇಶವನ್ನ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ನೀಡುವುದಾಗಿ ಕೂಡ ನ್ಯಾಯಪೀಠ ಹೇಳಿದೆ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು, ಈಗಾಗಲೇ ಎ ಮತ್ತು ಬಿ ಕೆಟಗರಿಯಲ್ಲಿ 72 ಕಂಪನಿಗಳಿವೆ. ಆದ್ರೆ R&R ಪ್ಲಾನ್ ನಲ್ಲಿ ಅಂದ್ರೆ ಪರಿಸರ ಪುನರುತ್ಥಾನದ ಒಂದು ಪ್ರಕ್ರಿಯೆಯನ್ನ ಕೇವಲ 22 ಕಂಪನಿಗಳಲ್ಲಿ ಮಾತ್ರ ಪೂರ್ಣಗೊಳಿಸಲಾಗಿದೆ. ಇನ್ನುಳಿದಿರತಕ್ಕಂತ 50 ಕಂಪನಿಗಳಲ್ಲಿ ಆ ಒಂದು ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ A.K. ಪಟ್ನಾಯಕ್ ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಇಡೀ ಒಂದು ಗವರ್ನೆನ್ಸ್ ಕೊಲಾಪ್ಸ್ ಆಗಿದೆ ಕರ್ನಾಟಕದಲ್ಲಿ. ಹಿಂದೆ ಕೂಡ ಅದೇ ರೀತಿಯಾಗಿತ್ತು, ಈಗ ಕೂಡ ಅದು ಸುಧಾರಿಸಿದಂತೆ ಕಾಣ್ತಾ ಇಲ್ಲ. ಇಡೀ ಒಂದು ಪ್ರಕ್ರಿಯೆಯ ಪಾಲನೆಯಲ್ಲಿ ಪ್ರಾಮಾಣಿಕತೆಯ ಕೊರತೆ ನಿಶ್ಚಿತವಾಗಿ ಕಾಣ್ತಾ ಇದೆ ಅಂತಕ್ಕಂಥ ಸ್ಪಷ್ಟ ಅಸಮಾಧಾನವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಪರಿಸರ ಇಲಾಖೆಯ ವಿರುದ್ಧ ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟ ಅಸಮಾಧಾನವನ್ನ ಸೂಚಿಸಿದೆ. ಇಡೀ ಒಂದು ಪ್ರಕ್ರಿಯೆಯನ್ನ ಚುರುಕುಗೊಳಿಸಬೇಕು. R&R ಪ್ಲಾನ್ ಇಂಪ್ಲಿಮೆಂಟ್ ಆಗ್ಲಿಕ್ಕೆ 1 ವರ್ಷಗಳ ಕಾಲ ಕಾಯ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಎ ಮತ್ತು ಬಿ ಕೆಟಗರಿಗಳಲ್ಲಿ ಇದು ಇಂಪ್ಲಿಮೆಂಟ್ ಬೇಗ ಆಗ್ಬೇಕು ಅಂತಕ್ಕಂಥದನ್ನ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 24ರೊಳಗಡೆ ಏಕೆ ವಿಳಂಬವಾಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಕಾರಣವನ್ನ ನೀಡುವಂತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಪರಿಸರ ಇಲಾಖೆಗೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮುಂದಿನ ವಿಚಾರಣೆ ಫೆಬ್ರವರಿ 24ಕ್ಕೆ ನಿಗದಿಪಡಿಸಲಾಗಿದೆ. ಸವಿತಾ, ಪರಿಸರ ಪುನರುತ್ಥಾನ ನಿಯಮ ಜಾರಿ ವಿಳಂಬ ಧೋರಣೆ ಅನುಸರಿಸುವಂತೆ ಈ ಗಣಿ ಕಂಪನಿಗಳು ಏನ್ ಹೇಳ್ತವೆ, ಅಂದ್ರೆ ಯಾಕೆ ಇದು ವಿಳಂಬ ಆಗಿದೆ ಅಂತ ಹೇಳ್ತಾರೆ ಪ್ರಶಾಂತ್? ಇಡೀ ಒಂದು ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸ್ಟ್ಯಾಚ್ಯುಟರಿ ಕ್ಲಿಯರೆನ್ಸ್ಗಳ ಅಳವಡಿಕೆ ಇದೆ. ಯಾಕಂದ್ರೆ ಸಾಕಷ್ಟು ಸ್ಟ್ಯಾಚ್ಯುಟರಿ ಕ್ಲಿಯರೆನ್ಸ್ಗಳು ರಾಜ್ಯ ಸರ್ಕಾರ, ಪರಿಸರ ಇಲಾಖೆ ಸೇರಿದಂತೆ ಸರ್ವೆ ಆಫ್ ಇಂಡಿಯಾ ಕೂಡ ಅದರಲ್ಲಿದೆ. ಯಾಕಂದ್ರೆ ಮ್ಯಾಪ್ಸ್ ಗಳನ್ನ ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆ ಚುರುಕುಗೊಳ್ಳಬೇಕು. ಯಾಕಂದ್ರೆ ಈಗಾಗಲೇ 2 ವರ್ಷದಿಂದ ಗಣಿ ಉತ್ಪಾದನೆ ಕಂಪನಿಗಳಲ್ಲಿ ನಿಂತಿರುವುದರಿಂದ ಸಾಕಷ್ಟು ನಷ್ಟವನ್ನ ಗಣಿ ಕಂಪನಿಗಳು ಅನುಭವಿಸ್ತಾ ಇವೆ. ಇದನ್ನೇ ಸುಪ್ರೀಂ ಕೋರ್ಟ್ ನಲ್ಲಿ ಮಧ್ಯಂತರ ಅರ್ಜಿಯ ಮೂಲಕ ಹೇಳ್ತಕ್ಕಂಥ ಪ್ರಯತ್ನವನ್ನ ಗಣಿ ಕಂಪನಿಗಳು ಮಾಡಿದಾಗ ಸುಪ್ರೀಂ ಕೋರ್ಟ್ ಸಿಇಸಿಗೂ ಕೂಡ ಕೇಳ್ತು ಏಕೆ ವಿಳಂಬವಾಗ್ತಾ ಇದೆ ಅಂತಕ್ಕಂಥದ್ದು. ಸಿಇಸಿ ರಾಜ್ಯ ಸರ್ಕಾರದತ್ತ ಬೊಟ್ಟು ತೋರಿಸ್ತಾ ಇದೆ, ರಾಜ್ಯ ಸರ್ಕಾರ ಕೇಂದ್ರ ಪರಿಸರ ಇಲಾಖೆಯತ್ತ ಬೊಟ್ಟು ತೋರಿಸ್ತಾ ಇದೆ. ಹೀಗಾಗಿ ಸರ್ಕಾರಿ ಏಜೆನ್ಸಿಗಳು ಕೂಡ ಇದು ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಇದು ಗವರ್ನೆನ್ಸ್ ಅಂದ್ರೆ ಆಡಳಿತ ವ್ಯವಸ್ಥೆ ಕೊಲಾಪ್ಸ್ ಆಗಿರುವುದನ್ನ ತೋರಿಸುತ್ತೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಇವತ್ತು ಸ್ಪಷ್ಟವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಅಭಿಪ್ರಾಯ. ಸರ್ಕಾರ ಬದಲಿಯಾಗಿದ್ದರ ಬಗ್ಗೆ ಸುಪ್ರೀಂ ಕೋರ್ಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಉಲ್ಲೇಖ ಮಾಡಲಿಲ್ಲ. ಆದ್ರೆ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಇದನ್ನೇ ಹೇಳಿತ್ತು. ಇವತ್ತು ಕೂಡ ಮತ್ತೆ R&R ಪ್ಲಾನ್ ನ ಇಂಪ್ಲಿಮೆಂಟೇಷನ್ ನಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಪರಿಸರ ಇಲಾಖೆಗಳು ಅನಗತ್ಯ ವಿಳಂಬ ಮಾಡ್ತಾ ಇವೆ ಅಂತಕ್ಕಂಥ ಅಸಮಾಧಾನವನ್ನ ಸುಪ್ರೀಂ ಕೋರ್ಟ್ ಇವತ್ತು ವ್ಯಕ್ತಪಡಿಸಿದೆ. ಸವಿತಾ, ಥ್ಯಾಂಕ್ ಯು ಪ್ರಶಾಂತ್.